ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಸರ್ಗೆ ಈಗ 1 ವರ್ಷ ಮುಂದಕ್ಕೆ ಹೋಯ್ತು ಬೇಲು. ಹೌದು. ಏನು ಹೇಳ್ತೀರಾ ಸರ್ ವಿಚಾರವಾಗಿ? ಕಾನೂನಲ್ಲಿ ಏನಿದೆ ಅದು ಮಾಡ್ತಾರೆ ಮೇಡಮ್, ನಾವು ಏನು ಹೇಳೋಕ್ಕಾಗುತ್ತೆ ಅದು. ಸರ್ ಯಾರು ಮಾಡಿದಿರೋ ತಪ್ಪು ಮಾಡಿದಾರಾ? ಯಾರು ಮಾಡಿದ್ರೆ ತಪ್ಪೇನು ಮಾಡಿಲ್ಲ. ಅವ್ರಿಗೆ ಇವಾಗ ಅವ್ರಿಗೆ ಬೇಲ್ ಕೊಟ್ಟರೆ ಇನ್ನೊಬ್ರು ಬರ್ತಾರೆ ಅಂತ ಏನಾದ್ರು ಇರ್ಬೋದು. ಕೊಡಬೇಕಾಯ್ತು, ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ, ಇವ್ರು ಕೊಡ್ಬೋದಾಯಿತು. ಇವ್ರನ್ನ ಯಾಕೋ ಪರ್ಸನಲ್ ಟಾರ್ಗೆಟ್ ಮಾಡ್ತಾರಂಗಿದ್ದಾರೆ. ಅದು ಯಾರು ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ. ಇನ್ನೂ ಪ್ರೂವ್ ಆಗಿಲ್ಲ, ಅದೇ ಹೇಳ್ತಿರೋದು. ಇವ್ರನ್ನ ಯಾರು ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇರ್ಬೋದು ಅನ್ಸುತ್ತೆ ಅಷ್ಟೇ. ಎಲ್ಲರಿಗೂ ಕೊಡ್ತಾರೆ ಬೇಲು, ಇವ್ರಿಗೆ ಯಾಕೆ ಕೊಡ್ತಿಲ್ಲ ಅಂತ ಅದು ನಮಗೂ ಒಂದು ಇದಿದೆ. ಯಾಕಂದರೆ ಅವ್ರಿಗೆ ಆಟೋ ಡ್ರೈವರ್ಸ್ಗಳು ಅಂದರೆ ದೊಡ್ಡ ಅವ್ರಿಗಿದೆ ಇದೆ. ಸುಮಾರು ಫಿಲಮ್ ಒಂದು 2-3 ಸಾರಥಿ ಎಲ್ಲ ಮಾಡಿದಾರ ಅಂತ ಸಾರಥಿನಿ ಇವತ್ತು ಹೋಗಿ ಒಳಗಡೆ ಕೂತಿದ್ದಾರೆ. ಏನು ಅನಿಸುತ್ತೆ? ಬೇಜಾರಾಗುತ್ತೆ ಮೇಡಮ್, ಏನು ಮಾಡೋಕ್ಕಾಗಲ್ಲ. ಇವಾಗ ಅದು ಬೇಲ್ ಅಪ್ಲೈ ಮಾಡಿದರು, ಒಂದು ಸಲ ಕೊಟ್ಟರು ಮತ್ತೆ ಕರ್ಕೊಂಡೋಗಿದ್ದಾರೆ. ಅದು ಏನಾಗ್ತಿದೆ ಅಂತ ನಮ್ಗೆ ಅರ್ಥ ಆಯ್ತಲ್ಲ. ಇವೆಲ್ಲರಿಗೂ ಬೇಲ್ ಸಿಕ್ಕಿದೆ, ಆಲ್ಮೋಸ್ಟ್ ಸಿಕ್ಕಿದೆ ಎಲ್ಲರಿಗೂ. ಈ ಅಪ್ಪನಿಗೆ ಈ ಥರ ಯಾಕೆ ಮಾಡ್ತಾರೆ ಅಂತ ನಮಗಂತೂ ಕ್ಲಾರಿಟಿನೇ ಇಲ್ಲ ಅದ್ರ ಬಗ್ಗೆ. ಸರ್ಕಾರನೇ ಇದ್ರ ಬಗ್ಗೆ ಇದು ಮಾಡಬೇಕಷ್ಟೇ. ಸರ್ ಅಕಸ್ಮಾತ್ ಅವ್ರಿಗೆ ಜೈಲು ಮುಗಿಸ್ಕೊಂಡು ವಾಪಸ್ ಬಂದಾಗ ಸಿ ಎಮ್ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಗೆಲ್ತಾರೆ ಅನ್ಸುತ್ತಾ? ಇದು ಗೆಲ್ತಾರೆ ಗೆಲ್ಲ ಅನ್ನೋದು ಗೊತ್ತಿಲ್ಲ ಮೇಡಮ್, ನಮಗೆ ಅಷ್ಟು ಅದ್ರ ಬಗ್ಗೆ ಇದಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿರೋ ಇದಕ್ಕೆ ಕಷ್ಟ ಇದೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಏನಂತಾರೆ ಅದೇ ದುಡ್ಡು ಕೊಟ್ಟರೆ ಏನು ಮಾಡೋಕ್ಕವ್ರು ರೆಡಿ ಇದ್ದಾರೆ ನಮ್ಮ ಇವರು ಸರ್ಕಾರದವರು. ಇಲ್ಲಿ ಗೆಲ್ಲೋದು ಕಷ್ಟ ಇದೆ ಮೇಡಮ್. ತಮಿಳ್ನಾಡಲ್ಲೂ ಹಂಗೆ ಅಲ್ವಾ ಸರ್ ಆಗಿರೋದು? 6 ಗ್ಯಾರಂಟಿ ಕೊಟ್ಕೊಂಡು ಗೆದ್ದಿರೋದು ಉಂಟಲ್ಲ. ಅಲ್ಲಿ ಚೆನ್ನಾಗಿ ಓದ್ಕೊಂಡು ಅವ್ರಿಗೆ ಚೇಂಜಸ್ ಬೇಕಿತ್ತು, ಮಾಡಿಕೊಂಡ್ರು. ಸರ್ 6 ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್. ಹೌದು, ಇಲ್ಲೇನೇ ನಮ್ಗೆ ಆ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಓದ್ಕೊಳ್ಳೋಕೆ ಸ್ವಲ್ಪ ಹೆಲ್ಪ್ ಮಾಡಿ. ಈ ಥರ ಮಾಡಿ ಹೇಳ್ದಿರೋ ಎಲ್ಲ ಗ್ಯಾರಂಟಿಗಳು ಏನಂತಾರೆ ಚೈನ್ ಕೊಡ್ತೀವಿ, ಉಂಗುರ ಕೊಡ್ತೀವಿ, ಅದು ಅವಶ್ಯಕತೆ ಇಲ್ಲ ಮೇಡಮ್. ಸಂಪಾದನೆ ಮಾಡ್ತೀವಿ, ನಮ್ಮ ಕೆಪಾಸಿಟಿ ಇದೆ ಸಂಪಾದನೆ ಮಾಡೋದು. ಅದರಿಂದ ನಮ್ಗೆ ಅವಶ್ಯಕತೆ ಏನಿಲ್ಲ. ಓದ್ಕೊಳ್ಳೋಕೆ ಹೆಲ್ಪ್ ಮಾಡ್ರೆ ಸಾಕಲ್ವ. ಇವಾಗ ಈ ಥರ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಆಯಿತು, ಆವಾಗಲೂ ಯಾರೂ ಬಂದಿಲ್ಲ ಮಾಡೋಕ್ಕೆ. ಅದೇ ನಮ್ಮ ಕಷ್ಟ ನಾವೇ ಪಡಬೇಕಷ್ಟೆ. ಅವರು ಆಚೆ ಬಂದರೆ ನಮಗೂ ಒಳ್ಳೆಯದೇ ಪಾಪ. ಅವ್ರ ಮನೆಯವರು ಕಾಯ್ತವ್ರೆ, ಫ್ಯಾನ್ಸ್ ತುಂಬ ಕಾಯ್ತವ್ರೆ ಅವ್ರಿಗೆ. ರಾಜಕೀಯವಾಗಿ ಮುಂದೆ ಬರ್ತಾರೆ ಅಂತೀರಾ? ಅರ್ಥ ಆಗಿಲ್ಲ. ದರ್ಶನ್ ಸರ್ ರಾಜಕೀಯವಾಗಿ ಮುಂದೆ ಬರ್ತಾರೆ ಅಂತೀರಾ? ಬರ್ಬೋದು, ಅವ್ರು ತುಂಬ ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಬರ್ಬೋದು. ಸಾಕು. 1 ವರ್ಷ ಆಯಿತು, ಇವಾಗ ಸಿಗುತ್ತೆ, ನಾಳೆ ಸಿಗುತ್ತೆ, ಇವಾಗ ರಿಲೀಸ್ ಆಗ್ತಾರೆ, ನಾಳೆ ರಿಲೀಸ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಬರ್ತಾರೆ ಮೇಡಮ್, ನಮ್ಮ ಬಸ್ ಬಂದರೆ ಅದು ಮಜಾನೇ ಬೇರೆ. ಬರ್ತಾರೆ, ರಿಲೀಸ್ ಆಯ್ತಾರೆ. ರಾಜಕೀಯ ವ್ಯಕ್ತಿಗಳು ಬೇಗ ರಿಲೀಸ್ ಆಗ್ತಾರೆ. ಏನೋ ಅವ್ರವ್ರು ಮಾಡಿದವರು ಅನುಭವಿಸ್ತಾರೆ ಬಿಡಿ ಮೇಡಮ್. ಸರ್ ತಪ್ಪು ಮಾಡಿದ್ದಾರೆ ಅನ್ಸುತ್ತಾ? ಏನದಿಲ್ಲ, ಅವ್ರಿಗೆ ಗೊತ್ತು ಮೇಡಮ್. ಎಲ್ಲ ಏನು ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಅಲ್ಲ, ಏನಕ್ಕೆ ಈ ಸತಿ ಇದು ರಿಜೆಕ್ಟ್ ಆಯಿತು ಬೇಲು? ಬೇಲ್ ಅಂದ್ರೆ ಅದು ಬಿಲ್ ಸಾಕ್ಷಿ ನಡೀತಾ ಇತ್ತಲ್ಲ ಮೇಡಮ್, ಮುಂದೆ ನೋಡಬೇಕು, ಸಿಗುತ್ತೆ. ಆಯಿತು ಬಂತು ಸರ್, 2ನೇ ಬರ್ತಡೇನ ಅಲ್ಲೇ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲ ಮೇಡಮ್, ಆಗುತ್ತೆ, ಬರ್ತಾರೆ, ಏನಿಲ್ಲ, ಬರ್ತಾರೆ ಅಷ್ಟೊಳಗೆ. 1 ವರ್ಷ ಬರಂಗಿಲ್ಲ ಅಂತ ಹೇಳ್ತಾವ್ರೆ. ನೋಡೋಣ ಮೇಡಮ್ ಮುಂದೆ. ನೀವು ಡಿ ಬಾಸ್ ಫ್ಯಾನಾ? ಹೌದು. ಎಷ್ಟು ಲವ್ ಮಾಡ್ತೀರಾ ಡಿ ಬಾಸ್ನ? ತುಂಬ ಲವ್ ಮಾಡ್ತೀವಿ ಅದರಲ್ಲಿ. ಅವ್ರದ್ದೇನಾದ್ರು ಅಭಿಮಾನಿ ಸರ್ ನೀವು? ದರ್ಶನ್ ಮತ್ತು ಕಿಚ್ಚ ಸುದೀಪ್? ವಿಷ್ಣುವರ್ಧನ್ ಅಭಿಮಾನಿ ಮೇಡಮ್. ಶಂಕರ್ನಾಗ್ ಅಭಿಮಾನಿ ಮೇನಾಗಿ. ಯಾಕೆ ಸರ್ ಅವ್ರು ಯಾರು? ನಮ್ಮ ಎಲ್ಲ ಇದರಲ್ಲೂ ಆಟ ಓಡಿಸ್ತಾ ಇದ್ದದ್ದು ಅವರಲ್ವಾ ಅವಾಗಿಂದ. ಸಾರಥಿ ಸರ್, ದರ್ಶನ್ ಸಾಹೇಬ್ ಅವ್ರಿಗೂ ಅವ್ರ ಅಭಿಮಾನಿನೂ ಆದ್ರೂ ಅವಾಗಿಂದ ಫಸ್ಟಿಂದ ಆಟ ಓಡಿಸ್ತಿದ್ದವ್ರೆ ಶಂಕರ್ನಾಗ್ ಅವರೆಲ್ಲ ಅವಾಗಿಂದ ಮಾಡ್ತಾರಲ್ಲ ಮೇಡಮ್ ಅವರು. ಇವರು ಕೆಲವೊಂದು ಮೂವಿ ಮಾಡಿದಾಗಿಂದಾನೇ ಆಟೋ ಡ್ರೈವರ್ ತುಂಬಾ ಆಟೋ ಡ್ರೈವರ್ಗಳಿಗೆ ಎಷ್ಟೋ ಇದಾಗೈತೆ ಮೇಡಮ್ ಅವ್ರಿಗೆ. ಹೌದು ಸರ್. ಈಗ ಪಾಪ ಜೈಲಲ್ಲಿ ಇದಾರಲ್ಲ, ಅವ್ರ ವಿಚಾರವಾಗಿ ಹೇಳೋದಾದ್ರೆ ಏನು ಅನ್ಸುತ್ತೆ ಸರ್? ಮೇಡಮ್ ಅವ್ರದ್ದು ನಮ್ಗೆ ಏನಪ್ಪ ಅಂತ ಅಂದರೆ, ಅವರು ಇವಾಗ ನಮಗೆ ಯಾವ ಟೈಮಲ್ಲಿ ನಮಗೆ ಅವ್ರದ್ದು ಯಾವುದೇ ತೊಂದರೆನೇ ಇಲ್ಲ ಅಂತ ಅಂದ್ಬಿಟ್ಟು ಬಿಡುಗಡೆ ಮಾಡಿಬಿಡ್ತಾರೆ ಅನ್ನೋದೊಂದು ನಮ್ಮ ಆಟೋ ಡ್ರೈವರ್ಗಳೆಲ್ಲ, ನಮ್ಮ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ ಮೇನಾಗಿ. ಹಾಂ ಹೌದು. ಮೊನ್ನೆಲ್ಲ 1 ವರ್ಷ ಒಂದು ಇದು ಮಾಡಿಬಿಟ್ಟವ್ರೆ. ಹಾಂ ಮೇಡಮ್, ಮನಸ್ಸಿಗೆ ತೊಂದರೆ ಆಗುತ್ತೆ ಮೇಡಮ್ ಅದು. ಹಾಂ, ಅವ್ರ ತೊಂದರೆ, ಅವರು ನಮ್ಗೆ ಹಿಂಗೆ ಈ ಥರ ಇದ್ದವರು, ನಮಗೆ ದರ್ಶನ್ ಸಾಹೇಬ್ರು ಹಿಂಗಿದ್ರು, ಈ ಥರ ಹಿಂಗೆ ಆಗ್ಬಿಟ್ಟೈತಲ್ಲ ಅನ್ನೋದೊಂಥರ ಮನ್ಸಿಗೆ ಬೇಜಾರಾಗುತ್ತೆ. ಹಾಂ ಸರ್, ಇವಾಗ ರಿಲೀಸ್ ಆಗ್ತಾರೆ, ನಾಳೆ ರಿಲೀಸ್ ಆಗ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಮೇಡಮ್. ಇವಾಗಲ್ಲ ಅವಾಗಿಂದ ಅವರು ಯಾವಾಗ ಜೈಲಿಗೆ ಹೋದ್ರು ಅವತ್ತಿಂದ್ರೂ ಯಾರೋ ಮಾಡಿರೋ ತಪ್ಪಿಗೆ ಇವ್ರು ಹೋಗಿ ತೊಂದರೆ ಅನುಭವಿಸ್ತಾರಲ್ಲ ಅನ್ನೋದೊಂದು ಇದಾಗ್ಬಿಟ್ಟೈತೆ ಮೇಡಮ್. ಅಭಿಮಾನಿಗಳು ತುಂಬ ತಾಳ್ಮೆ ಇದೆ ಅನ್ಸುತ್ತಲ್ವಾ? ಹೌದು ಮೇಡಮ್. ಜೈಲಲ್ಲಿ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಮಾತಾಡ್ಸ್ಕೊಂಡು ಬಂದುಬಿಡ್ತಾರೆ, ಅಷ್ಟು ಇದಾಗಿದೆ ಮೇಡಮ್. ಆದರೆ ಜೈಲಲ್ಲಿ ಬಿಡ್ತಾಯಿಲ್ಲ, ಯಾರನ್ನೂ ಬಿಡ್ತಾಯಿಲ್ಲ ಅಷ್ಟು. ಆದ್ರೂ ಯಾವಾಗ ದರ್ಶನ ಹೊರಗಡೆ ಬರ್ತಾರೆ ಅನ್ನೋದು ಕಾಯ್ತಾ ಇದ್ದಾರೆ ಮೇಡಮ್ ಅಭಿಮಾನಿಗಳು. ಸರ್, ಈಗ ಹೊರಗಡೆ ಬಂದರೆ ಅವರು CM ಆಗ್ತಾರೆ ಅನ್ಕೊಂತೀರಾ ಅಭ್ಯರ್ಥಿನ? ರಾಜಕೀಯ ವಿಚಾರದಲ್ಲಿ ಏನಾದರೂ ಹೇಳಿದ್ರೆ ಅಭಿಮಾನಿಗಳೇ ಗೆಲ್ಲಿಸ್ಬಿಡ್ತಾರೆ ಮೇಡಮ್ ಅವ್ರನ್ನ.
ಹಾಂ ಯಾಕಂದ್ರೆ ಇವಾಗ ಜೈಲ್ಗೆ ಹೋಗಿ ಬಂದಿರೋರು ಎಲ್ಲರೂ ರಾಜಕೀಯವಾಗಿ ದೊಡ್ಡ ಮಟ್ಟ ಹೌದು ಮಟ್ಟಕ್ಕೆ ಬೆಳೆದವ್ರೆ ಹಾ ಆಲ್ರೆಡಿ. ಹ್ಮ್. ಹ್ಞೂ ಆ ವಿಚಾರವಾಗಿ ಸರ್ ಆಚೆ ಬಂದ್ರೆ ಹೌದು. ಇಷ್ಟು ವರ್ಷ ನಾವು ಇನ್ನೇನೋ 1 ವರ್ಷ ಆಗೈತೆ ಅವ್ರು ನೋಡಿ ಮುಖ ನೋಡಿ. ಆದ್ರೂ ನಮ್ಮ ಈಗ ಅವರು ಬಂದು ಈಗ ಏನಾದರೂ ರಾಜಕೀಯದಲ್ಲಿ ನಾವು ನಿಂತ್ಕೊತೀವಿ ಅಂತಂದರೆ ಆಟೋ ಡ್ರೈವರ್ಗಳು ಅಭಿಮಾನಿಗಳು ಎಲ್ಲ ನಮ್ಮ ದರ್ಶನ್ ಅಭಿಮಾನಿಗಳೆಲ್ಲ ಗೆಲ್ಸಿದ್ರು ಗೆಲ್ತಾರೆ ಮೇಡಮ್. ನಿಮ್ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ? ಏನಿಲ್ಲ ಮೇಡಮ್, ಇನ್ನೇನು ಮಾಡೋಕ್ಕಾಗುತ್ತೆ ಮೇಡಮ್ ಅವ್ರನ್ನ. ಅಷ್ಟು ಫ್ಯಾನ ಸರ್ ನೀವು? ಹೌದು ಮೇಡಮ್, ಏನು ಮಾಡೋಕ್ಕಾಗಲ್ಲ ಮೇಡಮ್. ಅವ್ರನ್ನ ಈಗ ಅವ್ರು ನೆನೆಸ್ಕೊಂಡ್ರೆ ಹಂಗೆ ಆಗುತ್ತೆ ಮೇಡಮ್, ಏನು ಮಾಡೋಕ್ಕಾಗಲ್ಲ. ಸರ್ ಅವ್ರ ಆ್ಯಕ್ಟಿಂಗ್ ಯಾವ ಥರ ಇಷ್ಟ ಆಗ್ತದೆ ಸರ್? ಮೇಡಮ್ ಆದ್ರೂ ಅವರು ನಮಗೆ ಇದರಲ್ಲಿ ನಮ್ಮ ಆಟೋದವ್ರಿಗೆ ಆಗಲಿ ಈ ಥರ ಮಾಡಿದ್ರೆ ಹಿಂಗೆ ಈ ಥರ ಯಾವುದೋ ಒಂದು ಹಿಂಗೆ ನಮ್ಗೆ ತೊಂದರೆ ಕೊಟ್ಟವ್ರಿಗೆ ಹಿಂಗೆ ಮಾಡ್ತೀವಿ ಅಂತ ಅನ್ನೋದೆಲ್ಲನೂ ತೋರಿಸ್ಕೊಟ್ಟವ್ರೆ ಮೇಡಮ್ ಅವರು. ಹಾಂ ಆ ಥರ ಎಲ್ಲ ಬೇಡವಾಗಿತ್ತಲ್ವಾ ಸರ್ ಆ ವಿಚಾರ? ಆದರೂ ಏನು ಮಾಡೋಕ್ಕಾಗಲ್ಲ ಮೇಡಮ್, ಅದು ವಿಚಾರ ಆ ಥರ ಆಗೈತೆ ಮೇಡಮ್. ಮಾಡಿದಾರೋ ಮಾಡಿಲ್ವೋ ಯಾರಿಗೂ ಗೊತ್ತಿಲ್ಲ ಮೇಡಮ್. ಅದು ಗೊತ್ತಿರೋರ್ಗೆ ಯಾರೋ ಕೊಲೆ ಮಾಡಿದಾರೋ ಇಲ್ಲ ಇವರೇ ಮಾಡಿಸಿದಾರೋ ಇದಂತೂ ಯಾರಿಗೂ ಗೊತ್ತಿಲ್ಲ. ಇವ್ರು ಜೈಲಿಗೆ ಹೋಗೋರೆ ಅಷ್ಟೇ ಮೇಡಮ್. ನಿಮ್ಮ ಕಣ್ಣಲ್ಲಿ ನೀರು ನೋಡ್ತಿದ್ರೆ ಹೌದು ಮೇಡಮ್, ಹೌದು ಮೇಡಮ್. ಅವ್ರಿಗೆ ಅಭಿಮಾನಿ ನೀವು? ಹೌದು ಮೇಡಮ್, ಏನು ಮಾಡೋಕ್ಕಾಗಲ್ಲ ಮೇಡಮ್. ಈಗ ಇಲ್ಲಿ ಇಲ್ಲೇ ಪಕ್ಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಇದ್ಕೊಂಡೆ ನಮ್ಮ ದರ್ಶನ್ ಸಾಹೇಬ್ರು ನೋಡೋಕ್ಕಾಗ್ತಿಲ್ವಲ್ಲ ಅಂತ ಅನ್ನೋದೊಂಥರ ಅಭಿಮಾನಿಗಳಿಗೆ. ಏನ್ ಕೇಳ್ಕೊಳ್ತೀರಾ? ಏನು ಮೇಡಮ್, ಅವ್ರನ್ನ ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊತೀವಿ ಮೇಡಮ್. ಎಲ್ಲ ಕಷ್ಟ ಎಲ್ಲ ನಿರಪರಾಧಿ ಅಂತ? ಹೌದು, ನಿರಪರಾಧಿ ಅಂತ ಬಂದ್ಬಿಟ್ಟು ಅವ್ರನ್ನ ಬಿಡುಗಡೆ ಆಗ್ಬಿಡ್ಬೇಕು ಅಂತ ಮೇಡಮ್. ಮಾರೈಕೆ ದೇವರಿಗೆ ನಿಮ್ಮ ಪ್ರಾರ್ಥನೆ ಬೇಗ ಸಲ್ಲತ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮೇಡಮ್. ಪ್ರತಿಯೊಂದು ಅಭಿಮಾನಿಗಳಲ್ಲೂ ಕೇಳ್ತಾ ಇದ್ದೀವಿ ಮೇಡಮ್ ಆ ಥರ. ಅಂದ್ರೆ ಯಾವ ಥರ ಹಬ್ಬ ಮಾಡ್ತೀರಾ ಮೇಡಮ್? ಬಂದುಬಿಟ್ರೆ ಒಂದು ದೊಡ್ಡ ಊರಬ್ಬದ ಥರ ಮಾಡ್ತೀವಿ ಮೇಡಮ್ ಅವ್ರದ. ಹಾಂ ಹಾಂ, ಇಡೀ ಅವರ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಎಲ್ಲ ಪೂರ್ತಿ ದೊಡ್ಡ ಹಬ್ಬ ಮೇಡಮ್. ಎಷ್ಟೋ ಅಭಿಮಾನಿಗಳಿಗೆ ಮೇಡಮ್ ಅವ್ರದ್ದು ಬರ್ತಡೇ ನಡೆದ್ರೆ ಎಷ್ಟೋ ಜನಗಳಿಗೆಲ್ಲ ಹೆಲ್ಪ್ ಮಾಡೋರೆ ಮೇಡಮ್. ಆದರೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲ, ಯಾರು ಹೇಳ್ಕೊಂಡಿಲ್ಲ. ಹಾಂ